ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ನೆಲ್ಲಿಕಟ್ಟೆ. ಇದು ನಾನು ಭಾಷಾ ಬೇಸಿಗೆ ಶಿಬಿರದಡಿಯಲ್ಲಿ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಪಾದಚಾರಿಗಳು ರಸ್ತೆಯನ್ನು ಜೀಬ್ರಾ ಪಟ್ಟಿಯ ಮೂಲಕ ದಾಟಬೇಕು. ಸಂಕೇತ ದೀಪದಲ್ಲಿ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣದ ಸಂಕೇತ ದೀಪಗಳಿರುತ್ತವೆ. ಸಂಕೇತ ದೀಪಗಳಿಂದ ಆಗುವ ಅನುಕೂಲ ಏನೆಂದರೆ ಅಪಘಾತ ಮತ್ತು ಅಪಾಯಗಳನ್ನು ತಡೆಯಬಹುದು. ನಾವು ಯಾವಾಗಲೂ ರಸ್ತೆಯ ಎಡಬದಿಯಲ್ಲೇ ಚಲಿಸಬೇಕು. ನಾವು ರಸ್ತೆಯನ್ನು ದಾಟುವಾಗ ಜೀಬ್ರಾ ಪಟ್ಟಿಯನ್ನು ಬಳಸಲೇಬೇಕು. ಕೆಂಪು ಬಣ್ಣದ ಸೂಚಕ ನಿಲ್ಲುವಂತೆ ಹೇಳುತ್ತದೆ. ಹಳದಿ ಬಣ್ಣದ ಸೂಚಕ ಕಾಯುವಂತೆ ಹೇಳುತ್ತದೆ. ಹಸಿರು ಬಣ್ಣದ ಸೂಚಕ ಚಲಿಸುವಂತೆ ಹೇಳುತ್ತದೆ. ಕೆಲವು ಚಿಹ್ನೆಗಳಿವೆ. ರಸ್ತೆಯ ನಿಯಮಗಳಲ್ಲಿ ಕೆಲವು ಚಿಹ್ನೆಗಳಿವೆ. ಈ ಚಿಹ್ನೆ ಇದ್ದರೆ ನಾವು ಎಡಬದಿಯಲ್ಲಿ ಚಲಿಸಬೇಕು. ಈ ಚಿಹ್ನೆ ಇದ್ದರೆ ನಾವು ಬಲಬದಿಯಲ್ಲಿ ಚಲಿಸಬೇಕು. ಬೆಡ್ ಚಿತ್ರ ಇದ್ದರೆ ಆಸ್ಪತ್ರೆಯಲ್ಲಿ ನಿಧಾನವಾಗಿ ಚಲಿಸಬೇಕು. ಉಪ್ಪು ಚಿತ್ರ ಇದ್ದರೆ ವೇಗವನ್ನು ಕಡಿಮೆ ಮಾಡಬೇಕು. ಕ್ರಾಸಿಂಗ್ ಗೇಟ್ ಚಿತ್ರ ಇದ್ದರೆ ನಾವು ಯಾವಾಗಲೂ ತೆಗೆದಿದೆಯೋ ಅಥವಾ ಮುಚ್ಚಿದೆಯೋ ಎಂಬುದನ್ನು ಮೊದಲು ಖಾತರಿಪಡಿಸಿಕೊಳ್ಳಬೇಕು.